ನಂಗೆ ಗೊತ್ತಿಲ್ಲ ಕೇಕ್ ತಕ್ಕೊಡು ಇವಾಗ ತಳ್ದಲ್ಲ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಊಟಕ್ಕೆ ಅಂತ ಪರೋಟ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ನೀವು ತಮ್ಲೈನ್ ಹಾಗೂ ಟೈಟಲ್ನ ನೋಡಿರ್ತೀರ ಯಾವ ಥರ ಇದೆ ಅಂತ. ಪ್ರ್ಯಾಂಕ್, ಕುಕ್ಕಿಂಗ್, ಲಿಯೋ ಸರ್ಚಿಂಗ್ ಎಲ್ಲ ವ್ಲಾಗು ಮಿಕ್ಸ್ ಆಗಿದೆ ಈ ವ್ಲಾಗಲ್ಲಿ. ನಾನು ಜಸ್ಟ್ ಇದು ನಮ್ಮದು ನಮ್ಮಮ್ಮ ಬಿಸ್ಕೆಟಾಗಿ ತಿಂದ್ಬಿಟ್ಟವ್ರೆ. ಗೊತ್ತಿಲ್ಲ ಇದು ನಮ್ದು ಅಂಕಲ್. ನಾವು ಅಷ್ಟೊತ್ತು ಬಿಸ್ಕೆಟ್ ನಾನೇ ಕನ್ಫ್ಯೂಸ್ ಮಾಡ್ಕೊಂಡೇನೆ ಬಿಡಿ. ಯಾರು ಇವರಲ್ಲ ಡಿಮಾರ್ಟಲ್ಲಿ ಫುಲ್ಲು ಮುಗಿಸಿದೆ ಗೈಸ್. ಇವಾಗ ಏನೋ ಇದು ಕನ್ಸೆಷನ್ಗೆಲ್ಲ ನಮ್ಮಮ್ಮ ಅವ್ರ ಮನೆಗೆ ಬೆಡ್ ನೋಡೋದು ಡ್ಯೂರಾಮ್ಯಾಟ್ಸಲ್ಲಿ ಬೆಡ್ ನೋಡೋದಕ್ಕೆ ಬಂದವ್ರೆ. ಫೈನಲಿ ಈಗ ಇದು ಪಿಲ್ಲ ಮತ್ತು ಇನ್ನೊಂದು ಬೆಡ್ನ ಬುಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಬರ ಕುತ್ಕೊಂಡು ನಮ್ಮ ಮಮ್ಮಿ ಕೈಗೆ ಪಿಲ್ಲ ಪಾಸ್ ಮಾಡೋಣ. ಪಿಲ್ಲೋ ನಮ್ಮಮ್ಮ ಕೈ ಕೊಟ್ಬಿಟ್ಟು ನಾನು ಮುಂದೆ ಗಡೆ ಕುತ್ಕೊತಾ ಇದ್ದೀನಿ. ಈಗ ಹೊರಡೋಣ ಗಾಯ್ಸ್. ಟ್ರಾಫಿಕ್ ಅಂದರೆ ಟ್ರಾಫಿಕ್ ಗೈಸ್. ಸೊ ಗೈಸ್ ಬಂದು ಟೈರ್ಡ್ ಆಗೈತೆ ಅಂದ್ಬಿಟ್ಟು ಏನು ಟೀ ಇಟ್ಟಿದ್ದೀನಿ ನಾನು. ಇಲ್ಲೂ ಥರ ಟೈರ್ಡ್ ಫೀಲ್ ಆಗ್ತಾಯಿತ್ತು. ಎಷ್ಟು ಗಂಟೆಗೆ ನಾವು ಹೋಗಿದ್ದು? 5 ಗಂಟೆಗೆ. ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಫೈನಲಿ ನಮ್ಮ ಚಿಕ್ಕಮ್ಮಂಗೆ ಟೀ ಕೊಡೋಕೆ ಬಂದಿದ್ದೀನಿ. ಅವರು ಟಯರ್ಡ್ ಫೀಲ್ ಆಗೋರು ಫುಲ್ಲು. ನಮಗೆಲ್ಲ ಗೊತ್ತಾಗೋಯ್ತು. ಅವ್ರಿಗೆ ಹಾಗೆ ಎಷ್ಟೊಂದು ಸರಿ ಮಾಡೋಕೆ ಬಿಡೋದಿಲ್ಲ, ಅದಕ್ಕೆಲ್ಲ ಅವರು ಆ ಥರ ನೋಡ್ತವ್ರೆ. ಟೀ ಕೊಟ್ಬಿಡೋಣ ಅವ್ರಿಗೆ ಅಂತ ಮಾಡ್ಕೊಂಬಂದಿದ್ದೀನಿ. ಇನ್ನು ಸುಮ್ಮನೆ ಬಂದಿಲ್ಲ ಗೈಸ್ ನಾನು. ಫಸ್ಟ್ ಈ ಥರ ಟೀ ಪ್ರಾಂಕ್ ಮಾಡಿದ್ದೆ ಅವ್ರಿಗೆ ನಾನು. ಆಯ್ತು ಈ ಸರಿ ಪಕ್ಕ ತಂದಿದ್ದೀನಿ. ಅಪ್ಪಂಗೆ ಮಾಡೋದು ಬಾಯಿ ಬಂದಾಗ ಬೈದಾಕ್ಬಿಡ್ತು. ನಾಳೆ ಬ್ಲಾಗಲ್ಲಿ ನೋಡು ಐತೆ. ಇದಕ್ಕೆ ಅಂತಲೇ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿರಲಿಲ್ಲ. ನಮ್ಮ ಮನೇಲಿ ಕೇಳ್ತಾಯಿದ್ರು ಏನಕ್ಕೆ ಏನು ವೀಡಿಯೋನೇ ಮಾಡ್ಕೊಂಡಿಲ್ಲ ಬೆಳಗ್ಗೆಯಿಂದ ಸುಮ್ಮನೆ ಇದ್ದಲ್ಲ ಅಂತ. ನಾನು ಆ ಟೀ ಪ್ರಂಕಿಗೋಸ್ಕರನೇ ಏನು ಮಾಡ್ದಂಗಿದೆ. ಕರೆಂಟು ನಾವು ಡಿಮಾರ್ಟ್ಗೆ ಹೋಗಿರೋದಂತೆ ಇನ್ನೂ ಬಂದಿಲ್ಲ. ಒಂದು ಸ್ವಲ್ಪ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಸ್ವಲ್ಪ ಕೆಲಸ ಐತೆ, ನಾಳೆ ಬೇಗ ಎದ್ದೋಗ್ಬೇಕು ಗೈಸ್ ಕೆಳಗಡೆ. ಇದೊಂದು ಮಂತ್ ಮಾಡ್ತೀನಿ. ನೆಕ್ಸ್ಟ್ ಮಂತಿಂದ ಜಿಮ್ಮು ಟ್ರೈನಿಂಗ್ ಕ್ಲಾಸಿಗೆ ಸೇರ್ಕೊಬೇಕು. ನಾವು ಡಿಮಾರ್ಟಿಂದ ಬಂದ್ವಲ್ಲ ಅದಕ್ಕೆ ನಾವು ಅಲ್ಲಿ ಕಟ್ಟಿದ್ದೀವಿ. ಆಮೇಲೆ ಒಂದೇ 9 o'clock ಆಚೆ ಬಿಡ್ತೀವಲ್ಲ ಅವಾಗ ಅದನ್ನು ಇದು ಮಾಡ್ಬಿಡೋಣ ನೋಡ್ರಿ. ಸೀವಕ್ಕ ನಂಗೆ ಗೊತ್ತಿಲ್ಲ ಕೇಕ್ ತಕ್ಕೊಡು ಇವಾಗ ತಳ್ದಲ್ಲ ತಕ್ಕೊಂಡು. ನನಗೆ ಗೊತ್ತಿಲ್ಲ ನೋಡೋದಲ್ಲ ತಕ್ಕೊಡು. ಅದಲ್ಲ ನೀನು ತಳ್ಳಿ ತಕ್ಕೊಡು. ಹೋಗಿ ತಕ್ಕೊಡು ಸಿಬಿ. ತಕ್ಕೊಡೆ. ನನಗೂ ತೆಗಿಯಕ್ ಬಿಡಲ್ಲ ಅಂತ ಇಲ್ಲ ಬಿಡು, ಅಮ್ಮ ತಕ್ಕೊಡ್ತಾರೆ. ತೆಗಿತೀನಿಲ್ಲ, ಇಲ್ಲಿರೋ ತೆಗಿತೀನಿಲ್ಲ.
ಅಲ್ಲೋಡ ತೆಗಿಬೇಡ ತೆಗಿಯ ಹೋಗಿ. ನಾ ತೆಗಿತಿಲ್ಲ ಇಲ್ಲಿ ಗೊತ್ತಾಗಲ್ಲ ಸುಮ್ಮನಿರೋ. ಇದು ಯಾವ್ದಾರು ಅಲ್ಲಿಗೆ ತಳ್ಳಿದ್ರೆ ಒಂದು ಬರುತ್ತೆ ಕಣಮ್ಮ. ತಳ್ಳೋಳ್ಕೊಂಡ ಅದಕ್ಕೆ ಅವಳು ಅಷ್ಟು ಸರ್ಕಸ್ ಮಾಡ್ತಾ ಇರೋದು. ಸರಿ ಅದಕ್ಕೆ ಗೈಸ್ ನನ್ನ ಕೂದಲಿ ಇರೋದು ಏನೇನು ಹಾಕ್ತಮ್ಮ ಅದಕ್ಕೆ? ದಾಸವಾಳ, ಅಲಿವೇರಾ, ಕರಿಬೇವಿನ ಸೊಪ್ಪು, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಇವತ್ತಿನ ಪ್ರ್ಯಾಂಕ್ ಹೆಂಗಿತ್ತು? ಅದೇ ಕೊಡಂಗಿತ್ತು. ಮೆಂತ್ಯ ಎಲ್ಲ ಹಾಕಿ ಸ್ವಲ್ಪ ದಪ್ಪ ಇದು ಮಾಡಿ ರುಬ್ಬಬೇಕು ಗೈಸ್. ಅದನ್ನು ರುಬ್ಬಿಟ್ಟು ಆಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗಿದಾಗ ಈ ಒಗ್ಗರಣೆಗೆ ಹಾಕ್ತೀವಲ್ಲ ಅಷ್ಟು ಬಿಸಿ ಆಗಿರ್ಬೇಕಮ್ಮ ಎಣ್ಣೆ. ಇದನ್ನೆಲ್ಲ ಹಾಕ್ಬೇಕಾದ್ರೆ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಎಷ್ಟು ಬಿಸಿ ಹಾಕಿ ಅದನ್ನು ಚೆನ್ನಾಗಿ ಹಚ್ಕೊಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ಹಿಂಗೆ ಸರ್ವ್ ಮಾಡ್ಕೊಂಡು ಇಟ್ಕೋಬೇಕು. 3 ತಿಂಗಳು ಬರುತ್ತೆ ಅರ್ಧ kg ಎಣ್ಣೆ. ನಾನು ಹಚ್ಕೊಳ್ಳೋ ಥರ ಹಚ್ಕೊಂಡ್ರೆ ಎಷ್ಟು ತಿಂಗಳು ಬರುತ್ತೆ? 1 ವರ್ಷ ಬರುತ್ತಲ್ಲ. ನಾನು 3 ತಿಂಗಳಿಗೊಂದ್ಸರಿ ಎಣ್ಣೆ ಹಾಕ್ತೀನಿ. ನಾನು ಅದಕ್ಕೆ ಇವಾಗ ಎಣ್ಣೆ ಮಾಡಿಸ್ಕೊಂಡಿದ್ದೀನಿ. ಈ ಫ್ರೆಶ್ ಅಪ್ ಆಗಬೇಕು ಫಸ್ಟು. ಇಲ್ಲಿ ಆಚೆ ಬನ್ನಿ. ನಿನ್ನೆ ಕ್ಲೀನಾಗಿ ಹೋಗೋಕ್ಕಾಗಿಲ್ಲ. ಎಲ್ಲಿ ಒಂದು ನಿಮಿಷ. ಚೆನ್ನಾಯ್ತಾ? ಎಲ್ಲ ಹಾಳು ಮಾಡ್ಕೊಂಬಿಟ್ಟು ನೆನ್ನೆಲ್ಲ ಕಿತ್ತಾಕೊಂಡೆ ಇದನ್ನು ನೈಟ್ ಮನಗಿಲ್ಲ. ಇದು ಇಲ್ಲಿಗೆ ಅವತ್ತಿದ್ದಾಕಿದೆ. ಆ ಬೆಡ್ಶೀಟ್ ಒಂದೇ ದಿವಸಕ್ಕೆ ಹಾಳು ಮಾಡ್ಕೊಂಡ. ಅದಕ್ಕೆ ಮ್ಯಾಟ್ ಹಾಕೋರು ನಮ್ಮಮ್ಮ. ಬೇರೆದು ಹೊಲಿ ನೀನು ಅಂತ ಹೇಳೋರೆ. ಹೊಲಿಬೇಕು. ಇಲ್ಲಿಗೆ JP ರೋಡ್ಗೆ ಹೋಗ್ತಾರೆ ನಮ್ಮಪ್ಪ ಭಾನುವಾರ. ಅವಾಗ ಶೀಟ್ ಥರ ಕೇಳಿದ್ದೀನಿ, ಶೀಟ್ ತಂದು ಕೊಡ್ತಾರೆ. ಮತ್ತಿದು ಈ ಥರ ಇಲ್ಲಿ ಇನ್ನೊಂದು ಇಡ್ಕೆ ಕೊಟ್ಬಿಟ್ಟು ಈ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಲೆವೆಲ್ಲಾಗಿ. ಹಿಂಗೆ ಮಾಡಿದ್ರೆ ಸೋರ್ಕೊಂಡೆಲ್ಲ ಬಂದು ಇಲ್ಲಿ ಸೇರಿಕೊಡುತ್ತೆ ತುತ್ತಕ್ಕೆ. ಆಮೇಲೆ ಫುಲ್ಲು ಮನೆಯೆಲ್ಲ ನೀರು ತಾವಿಸ್ಕೊಳುತ್ತೆ. ಅಲ್ಲಿಗೆ ಒಂದು ಲೈನ್ ಇಡ್ಕೆ ಕೊಟ್ಬಿಟ್ಟು ಹೈಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೊಂದು ಕಿಟಕಿ ತಗೊಂಡ್ರೆ ಬೇಕಂದರೆ ಇವಾಗ ಎದುರಿಸೋಕ್ಕೆ ಸರಿ ಹೋಗುತ್ತೆ. ಏನಕ್ಕೆ ಎದುರಿಸೋಕ್ಕೆ ಅಂದರೆ ಪಕ್ಕದ ರೋಡಲ್ಲಿ ಅದಕ್ಕೆ ಎದುರಿಸ್ಬೇಕು. ನಾನು ಬೆಡ್ನ ಚೇಂಜ್ ಮಾಡಿಬಿಟ್ಟಿದ್ದೀನಿ. ಹಿಂಗಿದ್ದಿದ್ದು ಹಿಂಗೆ ಹಾಕ್ಬಿಟ್ಟಿದ್ದೀನಿ. ಊಟಕ್ಕೆ ಅಂತ ಪರೋಟ ಮಾಡ್ತಾಯಿದ್ದೀನಿ ಗೈಸ್. ಹಂಚು ಬಿಸಿ ಹಿಡಿದ್ದೀನಿ. ಹಂಚು ಬಿಸಿ ಆಗಲು ಇನ್ನೊಂದು ಮೈನ್ ಏನು ಗೊತ್ತಾ, ಪರೋಟಗೆ ಎಣ್ಣೆ ಜಾಸ್ತಿ ಬೇಕು. ಅದು ಇಷ್ಟ ಆಗೋಲ್ಲ ನಮಗೆ. ಎಣ್ಣೆ ಜಾಸ್ತಿ ಹಾಕಿದಷ್ಟು ಪರೋಟ ಟೇಸ್ಟ್ ಬರುತ್ತೆ. ನಮ್ಮಮ್ಮ ಎಣ್ಣೆ ಎಲ್ಲ ತೆಗ್ದು ಕುದ್ಲು. ಮನಸ್ನೆನ್ಲ ನೀನು, ನಾನು ಹೆತ್ತ ಮಗನೆನ್ಲ. ಇಕ್ಕಿದ್ರು ಸರಿ ಸರಿ ಎದಿಕ್ಕಿದ್ರು ತೆಗ್ದಿಕ್ಕಿದ್ರು. ಈಗ ಹಂಚು ಬಿಸಿ ಆಗಿದೆ. ಇದು ಪರೋಟಾದ ರೆಸಿಪಿ ಬೇಕಂದರೆ ಏನು ಕಮೆಂಟ್ ಹಾಕೋಕೆ ಹೋಗ್ಬೇಡ್ರಿ. ಏನಿಲ್ಲ, ಡಿಮಾರ್ಟ್ಗೆ ಹೋಗಿದ್ದೀವಲ್ಲ, ಮಿಲ್ಕಿ ಮಿಸ್ಟ್ ಅವರ ಪರೋಟ ಸೆಟ್ನ ತಂದಿದ್ವಿ. ಅದು ಬಿಸಿ ಮಾಡಿ ತಿಂದರೆ ಮುಗ್ದೋಯ್ತು. ಇನ್ನೊಂದು ಬಿಸಿ ಮಾಡಿಬಿಟ್ಟು ಈ ಥರ ಹೋಟ್ಲಲ್ಲಿ ಹೊಡಿತಾರಲ್ಲ ಆ ಥರ ಹೊಡೆದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಇಷ್ಟ ಇದು ರೆಸಿಪಿ ಇಷ್ಟ. ಲೆವೆನ್ ಓ ಕ್ಲಾಕ್ ಆಗೈತೆ ಗೈಸ್. ಕರೆಂಟು ಬಂದಿಲ್ಲ. ಅವನು ಲಿಯೋ ಬಂದಿಲ್ಲ ಅಂತ ಹುಡ್ಕೊಂಡು ಹೋಗಿದ್ದೀನಿ. ತಿಂದಿದ್ದು ಪರೋಟ ಎಲ್ಲ ಜೀರ್ಣ ಆಗೋಯ್ತು. ಇಷ್ಟು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹೋಗಿದ್ದೀನಿ. ತಿಂದಿದ್ದು ಪರೋಟ ಎಲ್ಲ ಜೀರ್ಣ ಆಗೋಯ್ತು. ಇಷ್ಟುದ ಕೋಲು ಅವನಿಗೆ ಅಂತಾನೆ ಎದುರಿಸೋಕ್ಕೆ ಅಂತ ಇಟ್ಟಿರೋದು. ಅಷ್ಟು ಬಿಟ್ಟರೆ ನಾವು ಅವ್ನಿಗೆ ಹೊಡೆಯಲ್ಲ. ಯಾವತ್ತೂ ಹೊಡೆದಿಲ್ಲ ಅವನಿಗಿದ್ರಲ್ಲಿ.
ಇವತ್ತು ಹೊಡಿಬೇಕು. ನಿನ್ನೆ ನೋಡಿದ್ರೆ 12 ಗಂಟೆಗೆ ಬಂದನು ನಿನ್ನೆ ಬೇಗ ಬಂದ. ಕೊಟ್ಟಾಗ್ತವ್ರು ನಮ್ಮಪ್ಪ ಅಲ್ಲಿ ಮೇಲ್ಗಡೆ ಕೊಡ್ಬೇಕು ಇವತ್ತು. ಅವ್ನು ಕೊಡ್ತವ್ರು ನಮ್ಮಪ್ಪ. ಬೇರೆ ಕೋಲೈತೆ ಕರಿಯಾನೇ ಸರಿ ಗೈಸ್. 9 ಗಂಟೆಗೆ ಬಂದ್ಬಿಡ್ತಾನೆ. ಇಲ್ಲೇ ಎಲ್ಲ ಮನ್ಗಿರ್ತಾನೆ ಕರಿಯ. ನಮ್ಮ ಚಿಕ್ಕಪ್ಪ ಇನ್ನೂ ಬಂದಿಲ್ಲ. ಇವಾಗ ಹೋಗ್ಬೇಕು. ಕರೆಂಟ್ ಇನ್ನೂ ಬಂದಿಲ್ಲ ಗೈಸ್. ಏನು ಏರಿಯಾನೋ ಇದಂತೂ. ದೇಶ ರೀ ನಾವು ಕೊಟ್ಟಿರೋ ದೇಶ ರೀ ಇದು. UPS ಇರೋದ್ರಿಂದ ಸರಿ ಆಯಿತು ನಮ್ಮ ಮನೇಲಿ. ಹಾಂ ನಿನಗೆ ನೀನು ಮುಚ್ಚ ಬಾಯೇ. ಹಾಂ ನಿನಗೆ ಏನು ಏನೋ ಬಂದಿರೋದು ಓಕವಾ. ಕಣ್ಣೆಲ್ಲ ಕೆಂಪಾಗದೆ ಎದ್ದು ಬಂದು ಕುಡಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಮೀಟ್ ಆನ್ ನೆಕ್ಸ್ಟ್ ವ್ಲಾಗ್ ಗೈಸ್.